ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕೆ ಶಿಕ್ಷಕರ ಪಾತ್ರ ಎಷ್ಟು ಮುಖ್ಯವೋ ಅಷ್ಟು ಪಾತ್ರ ತಾಯಿ ತಂದೆಯವರದ್ದು ಇರಬೇಕು ಎಂದು ಕಾಲೇಜಿನ ಪ್ರಿನ್ಸಿಪಾಲರಾದ ಪ್ರೊಫೆಸರ್ ಡಾಕ್ಟರ್ ಪರಶುರಾಮ್ ಬಾರ್ಕಿ ಹೇಳಿದರು. ಅವರು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಆಗಡಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕಾಗಿ ಹಮ್ಮಿಕೊಂಡಿದ್ದ ಪಾಲಕರ ಸಭೆಯನ್ನ ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು. ಇದೇ ಸಮಯದಲ್ಲಿ ಪಾಲಕರಿಂದ ಹಲವಾರು ಸಲಹೆ ಸೂಚನೆಗಳನ್ನು ಸಹ ಕೇಳಲಾಯಿತು. ವಿದ್ಯಾರ್ಥಿಗಳು ಪಾಲಕರು ತಮ್ಮ ಸಲಹೆ ಸೂಚನೆಗಳನ್ನು ನೀಡಿದರು. ಈ ಸಮಯದಲ್ಲಿ ಕಾಲೇಜಿನ ಇತರ ಶಿಕ್ಷಕ ವೃಂದದವರು, ಕಾಲೇಜಿನ ವಿದ್ಯಾರ್ಥಿಗಳ ಪಾಲಕರು ಉಪಸ್ಥಿತರಿದ್ದರು. ವೀರಣ್ಣ ಹಡಪದ್, NKS TV 4 ನ್ಯೂಸ್, ಲಕ್ಷ್ಮೇಶ್ವರ. ಅದಕ್ಕೆ ಇಲ್ಲಿ ನಮ್ಮ ಕಡೆಯಲ್ಲಿರ್ತಕ್ಕಂಥ ಸಂಸ್ಥೆ, ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸಂಸ್ಥೆ ತಾವು ದಯವಿಟ್ಟು ಒಳ್ಳೆ ಬುದ್ಧಿಜೀವಿಗಳನ್ನು ಕರೆಸಿ ಟ್ರೈನಿಂಗ್ ಕೊಡಿಸಿ ನಮ್ಮ ಮಕ್ಕಳಿಗೆ ಭವಿಷ್ಯವನ್ನು ತಾವು ಈಡೇರಿಸ್ತೀವಿ. ನಿಮ್ಮ ಒಂದು ಎಲ್ಲಾ ಸವಾಲು, ನಮ್ಮ ಸವಾಲು ಇವು. ಮಕ್ಕಳಿಗೆ ಏನೊಂದು ಸವಾಲು ಇದು, ನಮಗೂ ಸವಾಲು ಇದು. 4 ವರ್ಷ ನೀರ್ಪ ಮುಂದೆ ಹೆಂಗ ಅಂತಂದು ಎಲ್ಲೆಲ್ಲಿ ಟ್ರೈನಿಂಗ್ ಬೇಕಂತ ಅವ್ರ ಈ ಸಂಸ್ಥೆ ಹೆಂಗೈತೆ ಅಂತಂದ್ರೆ ಒಂದೇನ್ ಮಾತಾಡಿರ್ತೈತಿ ಅವ್ನು ಮಾಡ್ತೈತಿ. ಫೀಸ್ ದೃಷ್ಟಿಯಿಂದ, ಮಕ್ಕಳ ಹಾಸ್ಟೆಲ್ ದೃಷ್ಟಿಯಿಂದ, ಸಂರಕ್ಷಣೆ ದೃಷ್ಟಿಯಿಂದ ಮತ್ತು ಇಲ್ಲಿ ಅನೇಕ ಒಂದು ಬೇರೆ ಕಾಲೇಜನ್ನು ನೋಡಿದೇವಿ, ಈ ಕಾಲೇಜನ್ನು ನೋಡಿದೇವಿ. ಇಲ್ಲಿ ಏನ್ ಮಾತಾಡಿರ್ತಾರೋ ಅದನ್ನ ಮಾಡ್ತೈತಿ. ಅದು ನನಗೆಲ್ಲ ಒಂದು ಬಹಳ ಸಂತೋಷ. ಇದ್ರ ಜೊತೆಗೆ ನನ್ನೊಂದು ರಿಕ್ವೆಸ್ಟ್ ಏನಂತಂದ್ರೆ, ಯಾವ ರೀತಿಯ ಔಟ್ ಆಫ್ ಇನ್ಸ್ಟಿಟ್ಯೂಷನ್ ಕಾಂಪಿಟಿಷನ್ ಮಾಡ್ತಾವು ಕ್ಯಾಂಪಸ್ಗೆ, ತಾವು ಈ ಮ್ಯಾನೇಜ್ಮೆಂಟ್ ಅವರು ಹೆಚ್ಚು ಫ್ಯಾಕ್ಟರಿಗಳಿಗೆ, ಹೆಚ್ಚು ಇನ್ಸ್ಟಿಟ್ಯೂಟ್ಗಳಿಗೆ ಅಗೇನ್ ಅಂಡ್ ಅಗೇನ್ ವಿಸಿಟ್ ಕೊಟ್ಟು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಪ್ರತಿಭೆಯನ್ನ ತಾವು ಮಾಡ್ರಿ. ಇದ್ರ ಜೊತೆಗೆ ಇನ್ನೊಂದು ಏನಂತಂದ್ರೆ, ದೂರದ ಊರಿಗೆ ಹೋಗಿ ಸುಂಕ ನಮ್ಮ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಮೂಡಿ ಬರ್ಬೇಕಾದ್ರ ಆ ಮಕ್ಕಳಲ್ಲಿ ಏನ್ ಮಾಡ್ಬೇಕಂದ್ರ, ನಾವು ನಡೆದಿರ್ತಕ್ಕಂಥ ಹಿಂದೆ ಏನು ನಮ್ಮ ಕಷ್ಟ, ನಮ್ಮ ಪರಿಶ್ರಮ, ಆ ಬೆಲೆ ಆ ಮಕ್ಕಳಲ್ಲಿ ಬೆಳೆಸಿ ಅದನ್ನ ಉದಾಹರಣೆಯನ್ನು ಕೊಟ್ಕೊಂತ ಬರ್ಬೇಕು. ಹಾಗೆನ ಇಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ವಿಚಾರ ಮಾಡಲಾಗಿ ಕಾಲೇಜಿನ ಪ್ರತಿಯೊಂದು ಒಂದು ವಿಚಾರಿಕತೆ ಹೇಳ್ಕೊಟ್ಟಿದ್ದೇನೆ. ಅದರಿಂದ ಒಳ್ಳೆ ದಾರಿ ನಡೀತಾನಂತ ನನ್ನ ಮಗ ನನ್ಗೆ ಮಾತು ಕೊಟ್ಟಾಗ ಹಂಗ ನಡೆಸ್ತಾರಂತ ಸರ್ ಆದಾರಂತ ಅವರಲ್ಲಿ ವಿನಂತಿಸ್ತಾರೆ. ನೋಡಿ, ಈ ತರ ಮೇಷ್ಟ್ರ ಎಲ್ಲ ಮೂಲೆ ಕಾಣ್ತಾರ ಹುಡುಗನ ಮುಂದೆ. ಹಂಗಿರ್ಬೇಕಾದ್ರೆ ನಾವು ತಿಳುವಳಿಕೆ ಹೇಳುವಂತವ್ರು, ನೀವು ಕೂಡ ತಿಳುವಳಿಕೆ ಹೇಳಲೇಬೇಕು. ನೀವು ಹದರವಾಗಿ ನನ್ನ ಮಗಳು ಬಹಳ ಒಳ್ಳೆಯವಳು ಅಂತ ಹೇಳಿ ನೀವು ಡಿಫೈನ್ ಮಾಡ್ಕೋಬೇಡಿ. ಒಂದೇ ಮುಖ ನೀವು ನೋಡಿರುವಂತದ್ದು, ಇನ್ನೂ ಒಂದು ಮುಖ ನೀವು ನೋಡಿದ್ದ. ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ನಿಮ್ಮ ಜವಾಬ್ದಾರಿನ ನೀವು ಮರ್ತಿದ್ದೀರಾ ಪೇರೆಂಟ್ಸ್ ಆಗಿ. ಹಾಗಾಗಿ ನಾನು ನಿಮ್ಗೆ ಕರಿತಾ ಇದ್ದೀನಿ, ತಿಳುವಳಿಕೆ ಹೇಳ್ತಾ ಇದ್ದೀನಿ. ಸೊ ಇದ್ರ ಮುಖಾಂತರ ನಾನು ನಮ್ಮ ವಿದ್ಯಾರ್ಥಿಗಳದಷ್ಟೇ ಅವರಿಗೆ 100ಕ್ಕೆ 100 ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಡ್ತೇವೆ. ಯಾಕಂದ್ರೆ ಇದರಲ್ಲಿ ಇರೋದು 328 ಹುಡುಗರು 6 ಸೆಮಿಸ್ಟರ್. 328 ಹುಡುಗರು ಆ ಟ್ರೈನಿಂಗ್ ತಗೋಬೇಕು ಅಂತ ನಮ್ಮ ಆಸೆ. ಅದರಲ್ಲಿ ಒಟ್ಟು ಟೋಟಲ್ ಅಮೌಂಟ್ ಅವ್ರು ಕೇಳಿದ್ರು, ಯಾರೋ ಅರ್ಸೋರು ಹೇಳ್ಬಿಡ್ತೇನೆ, ಯಾಕೆ ನಮ್ಮ ವಿದ್ಯಾರ್ಥಿಗಳು ಆ ರೂಮಲ್ಲಿ ಇದ್ದಾರೆ. ಅರ್ಸೋರು ಕೇಳಿದ್ರು, ಸರ್ ಲಾಸ್ಟ್ ವರ್ಷ ನೀವು ನನಗೆ ಕಡಿಮೆ ಕೊಟ್ಟಿದ್ದೀರಾ, 10 ದಿವಸಕ್ಕೆ 3,000 ಕೊಟ್ಟಿದ್ದೀರಾ. ಅವಾಗ ಇವರು ವಿಕ್ರಮ್ ಶಿರೋರ್ ಅವರು ಒಂದು ಅಶ್ಯೂರೆನ್ಸ್ ಕೊಟ್ಟಿದ್ರಂತೆ, ಏನಂತ, ನೀವು ಪ್ಲೇಸ್ಮೆಂಟ್ ಮಾಡಿಸಿ ಮುಂದ್ ವರ್ಷ ನಾವು ಜಾಸ್ತಿ ಕೊಡ್ತೀವಿ ನಿಮ್ಗೆ. ಈಗ ಅವ ಪ್ಲೇಸ್ಮೆಂಟ್ ಮಾಡಿಸಿದಾನೆ, ಇವ್ರಿಗೆ ಮೈ ಮೇಲೆ ಬಂದಂಗ. ಈಗ ಅವ್ರೇನ್ ಮಾಡಿದ್ರೆ 10,000 ಕೇಳಿದಾನೆ, 20 ದಿವಸಕ್ಕೆ 10,000 ಕೊಡಿ. ಇವರು ಇಲ್ಲ ಸರ್ ಅಷ್ಟು ಕೊಡಕ್ಕಾಗಲ್ಲ. ನಾನು ಅಂದ್ರೆ ಆಯ್ತು, ಇನ್ನೊಬ್ರು ಹುಡುಕಿ. ಸರ್ ಇನ್ನೊಬ್ರು ಹುಡುಕಿದ್ರೆ ಅಷ್ಟು ಭರವಸೆ ಕೊಡುವಂತ ಯಾರು ಸಿಗ್ತಾ ಇಲ್ಲ ಅಲ್ರಿ. ಭರವಸೆ ಕೊಡೋರು ಸಿಗ್ತಾ ಇಲ್ಲ, ಕೊಡೋರಿಗೆ ಕೊಡ್ತಾ ಇಲ್ಲ. ಮತ್ತೆ ಅವ್ರೇನ್ ಮಾಡ್ಬೇಕು? ಕೊನೆಗೆ ಏನೋ ಹೊಡೆದಾಡ್ಕೊಂಡು ಇಬ್ರು, ನಾನು ಆ ವಿಚಾರದಲ್ಲಿ ಯಾವತ್ತೂ ಎಂಟ್ರ್ ಆಗಲ್ಲ ಫೈನಾನ್ಸ್ ಅಲ್ಲಿ. ಕೊನೆಗೆ ಇಬ್ರು ಸೇರ್ಕೊಂಡು 6,600 ರೂಪಾಯಿಗೆ ಒಪ್ಸಿದ್ದಾರೆ. 20 ದಿವಸ ಟ್ರೈನಿಂಗಿಗೆ 6,600 ರೂಪಾಯಿ ಒಪ್ಸಿದ್ದಾರೆ. ಅವರು ಬಂದು ಇರ್ಲಿಕ್ಕೆ, ಟ್ರೈನರ್ಸ್ ಬಂದು ಇರ್ಲಿಕ್ಕೆ ನಮ್ದೇ ಅಂತ ಕ್ವಾರ್ಟರ್ಸ್ ಕೊಡ್ತಾ ಇದ್ವಿ. ಅವ್ರು